ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಜನರು ಸಹ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಜನರು ಸಹ ಏನು ECG ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೋಲಾರದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಎಂಬುದನ್ನು ಮಾತನಾಡೋದಕ್ಕೆ ಕೋಲಾರದ ಜಿಲ್ಲಾಸ್ಪತ್ರೆಯ DS ಆದಂತಹ ಜಗದೀಶ್ ಅವರು ಇದ್ದಾರೆ. ಅವ್ರು ಕೇಳೋಣ. ಸರ್, ಕೋಲಾರದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಸರ್? ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ 1576 ಜನಕ್ಕೆ ನಾವು ECG ಮಾಡಿದ್ದೀವಿ. ಅಂದರೆ 1ನೇ ತಾರೀಕಿಂದ ಇಲ್ಲಿವರೆಗೆ ಇದರಲ್ಲಿ ಸುಮಾರು 732 ಜನಕ್ಕೆ ನಮಗೆ ಅವರು ಅಬ್ನಾರ್ಮಲ್ ECG ಅಂತ ಬಂದಿದೆ. ಅದರಲ್ಲಿ 7 ಜನಕ್ಕೆ ಮಾತ್ರ ಸ್ಟೆಮಿ ಅಂತ ಬಂದಿದೆ. ಸ್ಟೆಮಿ ಅಂದರೆ ಅವರಿಗೆ ಪಾಸಿಟಿವ್, ಸ್ಟೆಮಿ ಪಾಸಿಟಿವ್ ಅಂತ, ಅಂದರೆ ಅವರಿಗೆ ಸಣ್ಣ ಮಟ್ಟದ ಹೃದಯಾಘಾತ ಆಗಿರೋ ಸಂಭವ ಇರ್ತದೆ ಅಂತ. ಸೊ ಅಂಥವ್ರನ್ನ ನಾವು ಯೂಶ್ವಲಿ ಹೈಯರ್ ಆಸ್ಪತ್ರೆಗೆ ರೆಫರ್ ಮಾಡಿರ್ತೀವಿ. ಅದರಲ್ಲಿ ಕನ್ಫರ್ಮ್ಡ್ MI ಕೇವಲ 2 ಇದ್ದಾವೆ. ಬಟ್ ಯಾವುದೇ ಡೆತ್ತು ಆ ಥರದ್ದು ಯಾವುದೂ ಆಗಿಲ್ಲ. ಸೊ ನಮ್ಮಲ್ಲಿ ಹಾರ್ಟ್ ಅಟ್ಯಾಕಿಂದ ಆಗಿರೋಂಥ ಡೆತ್ಸು ಇದುವರೆಗೂ 1ನೇ ತಾರೀಕಿಂದ ಇಲ್ಲಿವರೆಗೂ ಯಾವುದೂ ರಿಪೋರ್ಟ್ ಆಗಿಲ್ಲ. ಸರ್, ರಾಜ್ಯದ ನಾನಾ ಭಾಗಗಳು ಸರ್, ಇವಾಗ ಹಾಸನ ಆಗ್ಬೋದು ಮತ್ತು ಬೇರೆ ಕಡೆ ಇವತ್ತು ಹೆಚ್ಚಿನ ಪ್ರಕರಣಗಳು ಕಂಡು ಬರ್ತಾ ಇರೋಂಥ ಸರ್, ಅಂದರೆ ಹೃದಯಾಘಾತ ಪ್ರಕರಣಗಳು ಕಂಡು ಬರ್ತಾ ಇದೆ. ಅಂಥ ಪರಿಸ್ಥಿತಿ ಕೋಲಾರದಲ್ಲಿ ಏನು ಇದೆಯಾ ಸರ್ ಅಂತ? ಈಗ ಇಲ್ಲಿನ ಸನ್ನಿವೇಶ ನೋಡಿದ್ರೆ ನಮ್ಮಲ್ಲೇನು ಆ ಥರದ್ದು ರಿಪೋರ್ಟ್ ಆಗ್ತಿರೋದು ಕಂಡು ಬರ್ತಾ ಇಲ್ಲ. ಬಟ್ ಒಂದು ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಾವು ಹೇಳಬೇಕು ಅಂದರೆ ಪೋಸ್ಟ್ಮಾರ್ಟಮ್ ಆಗಲೇಬೇಕಾಗತ್ತೆ. ಯಾಕಂದರೆ ಸಡನ್ ಕಾಸ್ ಆಫ್ ಡೆತ್ಗೆ ಬೇರೆ ಬೇರೆ ರೀಸನ್ಸ್ ಇರ್ತೈತೆ. ಸೊ ನಮ್ಮಲ್ಲಿ ಕರೆಕ್ಟಾಗಿ ಆ ಥರದ್ದು ಯಾವುದಾದ್ರೂ ನಮ್ಗೆ ಡೌಟ್ ಇದ್ದು ಅವ್ರಿಗೆ ನಾವು ಪೋಸ್ಟ್ಮಾರ್ಟಮ್ ಮಾಡಿ ಅದರಲ್ಲೇನಾದರೂ ಹಾರ್ಟದ ಪ್ರಾಬ್ಲಮ್ ಇದೆ ಅಂತ ಏನಾದರೂ ತಿಳಿದು MI ಆಗಿದೆ ಅಂತ ತಿಳಿದ್ರೆ ಮಾತ್ರ ನಾವು ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹಠಾತ್ ನಿಧನಗಳಿಗೆ ಬೇರೆ ಬೇರೆ ಕಾರಣಗಳು ಸಹ ಇರ್ತವೆ. ಸರ್, ಬಹುತೇಕ ಕಡೆ ಸರ್ ಈಗ ಜನರಲ್ಲಿ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ. ಅಂದರೆ ಎಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಜನ ECGಗೆ ಮೊರೆ ಹೋಗ್ತಾರೆ ಅಂತ ಸರ್. ಈಗ ಕೋಲಾರದಲ್ಲಿ ಆ ಥರ ಏನಾದರೂ ಬರ್ತಾಯಿದ್ದಾರೆ ಸರ್ ಜಾಸ್ತಿ ಜನ ಅಂತ? ನಮ್ಮ ಅಂಕಿಅಂಶಗಳು ಗಮನಿಸಿದಾಗ ಕಳೆದ 6 ತಿಂಗಳಿಂದ ಏನು ಅಂಕಿಅಂಶಗಳಿದೆ ಆಲ್ಮೋಸ್ಟ್ ಸೇಮ್ ಅದೇ ಥರದ್ದೇ ಕಂಡು ಬರ್ತಾಯಿದೆ. ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಖಾಸಗಿ ಆಸ್ಪತ್ರೆಗಳಲ್ಲಿ ECGದು ನಮಗೆ ಡೀಟೇಲ್ಸ್ ಸಿಗೋದಿಲ್ಲ. RL ಜಾಲಪ್ಪ ನಾರಾಯಣ ಹೃದಯಾಲಯ ಏನಿದೆ ಅಲ್ಲಿಂದ ಮಾತ್ರ ನಮಗೆ ಡೇಟಾ ಸಿಗುತ್ತೆ. ಅಲ್ಲೂ ಏನು ಹೆಚ್ಚಿನ ಪ್ರಕರಣಗಳೇನು ಕಂಡು ಬಂದಿರೋದಿಲ್ಲ ಅಂತ ಅವರು ಸಹ ವರದಿ ನೀಡಿರ್ತಾರೆ. ಸರ್, ನಮ್ಮಲ್ಲಿ ಸರ್ ಇತ್ತೀಚೆಗೆ ಒಂದು 15-20 ದಿನದಲ್ಲಿ ಸರ್ ಯಾವುದನ್ನ ಡೆತ್ ಆಗಿದೆ ಸರ್, ಅಂದರೆ ಯುವಜನತೆ ಯಾರನ್ನ ಡೆತ್ ಆಗಿದೆ ಸರ್ ಹಾರ್ಟ್ ಅಟ್ಯಾಕಿಂದ ಏನಾದರೂ? ಇಲ್ಲ, ಹೃದಯಾಘಾತದಿಂದ ಮರಣ ಹೊಂದಿರುವಂಥ ಪ್ರಕರಣಗಳು ನಮಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೂ ವರದಿ ಆಗಿರೋದಿಲ್ಲ. ಸರ್, ಸದ್ಯದ ಮಟ್ಟಿಗೆ ಸರ್ ಅಂದರೆ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಈಗ ಸಾಕಷ್ಟು ಮಂದಿ ECG ಮಾಡೋದಕ್ಕೆ ಮುಂದೆ ಆಗ್ತಾ ಇರೋದು ಅಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ಬೋದು ಮತ್ತು ಬೇರೆ ಬೇರೆ ಯಾವುದೋ ಗಂಡು ಬಂದ ತಕ್ಷಣ ECG ಮಾಡೋದಕ್ಕೆ ಮುಂದೆ ಹೋಗ್ತಾ ಇದೆ ಸರ್. ಅದಕ್ಕೆ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಈಗ ನೋಡಿ, ಈ ಥರ ಹಠಾತ್ ಅಂದರೆ MI ಆಗಲಿಕ್ಕೆ ಕಾರಣಗಳು ಒಂದು ಸಕ್ಕರೆ ಕಾಯಿಲೆ, ಅಧಿಕ ರಕ್ತ ಒತ್ತಡ ಅಂದರೆ BP, ಶುಗರು, ಆಲ್ಕೋಹಾಲ್ ಕನ್ಸಂಪ್ಷನ್ನು, ಸ್ಮೋಕಿಂಗು ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲು ಇವೆಲ್ಲ ಪ್ರಮುಖ ಕಾರಣಗಳಾಗಿರ್ತವೆ. ಸೊ ಸಾರ್ವಜನಿಕರು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಾಗತ್ತೆ. ಎಸ್ಪೆಷಲಿ ಸ್ಮೋಕಿಂಗ್ ಈಸ್ ವೆರಿ ಡೇಂಜರಸ್ಸು. ಹಾಗಾಗಿ ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು. ಆಲ್ಕೋಹಾಲ್ ಕನ್ಸಂಪ್ಷನ್ ಕಡಿಮೆ ಮಾಡಬೇಕು. ಫ್ಯಾಟಿ ಏನು ಐಟಮ್ಸ್ ಇದ್ದಾವೆ ಅದನ್ನು ಅವಾಯ್ಡ್ ಮಾಡಬೇಕು. ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು ಸ್ವಲ್ಪ ಎಕ್ಸಸೈಸ್, ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು, ಎಕ್ಸಸೈಸ್ ಮಾಡಬೇಕು. ಪ್ರತಿ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ತಮ್ಮ ಹೃದಯದ ಇದನ್ನು ಚೆಕ್ ಮಾಡಿಸ್ಕೊಳ್ಳೋದ್ರ ಮುಖಾಂತರ ಅವರು ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸರ್ಕಾರ ಸಹ ಇದ್ರ ಬಗ್ಗೆ ಒಂದು ಮಾರ್ಗಸೂಚಿನ ಹೊರಡಿಸೋ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಸರ್ಕಾರ ಹೊರಡಿಸಿರೋ ಮಾರ್ಗಸೂಚಿನಲ್ಲಿ ಅನ್ಯೂಶುವಲ್ ಡೆತ್ ಆದರೆ ಅದನ್ನು ನೋಟಿಫೈಬಲ್ ಡೆತ್ ಅಂತ ಆರ್ಡರ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದಾದ್ರೂ ಈ ಥರ ಡೆತ್ ಆದರೆ ಅದನ್ನು ನಾವು ನೋಟಿಫೈ ಮಾಡಬೇಕಾಗತ್ತೆ. ನೋಟಿಫೈ ಮಾಡ್ತೀವಿ ಸಹ. ಮತ್ತು ಯೂಶ್ವಲಿ ಪೋಸ್ಟ್ಮಾರ್ಟಮ್ ಆಗದೆ ನಾವದು ಹಾರ್ಟ್ ಅಟ್ಯಾಕಿಂದ ಡೆತ್ ಆಗಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಸಾರ್ವಜನಿಕರು ಒತ್ತಡದ ಜೀವನ ಶೈಲಿನ ಬದಲಿಸ್ಕೋಬೇಕು. ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ನು, ಸ್ಮೋಕಿಂಗು, ಶುಗರು ಮತ್ತು BP ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಇಷ್ಟೆಲ್ಲ ಮಾಡಿದ್ರೆ ಹಾರ್ಟ್ ಅಟ್ಯಾಕಿಂದ ಅವರು ರಕ್ಷಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತೈತೆ. ಇವಿಷ್ಟು DS ಜಗದೀಶ್ ಅವರ ಮಾತಾಡಿರೋದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಕೋಲಾರದಲ್ಲಿ ECG ಅಂದರೆ ಮಾಡುವಂಥ ಜನರು ಸಹ ಕಡಿಮೆ ಆಗಿರುವಂಥದ್ದು. ನಾರ್ಮಲ್ಲಾಗಿ ಏನು ಪ್ರತಿದಿನ ಹೇಗೆ ನಡೀತಾ ಇದೆಯೋ ಅದೇ ರೀತಿ ನಡೀತಾ ಇದೆ ಎಂಬುದು ಏನು ಜಗದೀಶ್ ಅವರ ಮಾತಾಗಿರೋದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಜನರು ಸಹ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಜನರು ಸಹ ಏನು ECG ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೋಲಾರದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಎಂಬುದನ್ನು ಮಾತನಾಡೋದಕ್ಕೆ ಕೋಲಾರದ ಜಿಲ್ಲಾಸ್ಪತ್ರೆಯ DS ಆದಂತಹ ಜಗದೀಶ್ ಅವರು ಇದ್ದಾರೆ. ಅವ್ರು ಕೇಳೋಣ. ಸರ್, ಕೋಲಾರದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಸರ್? ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ 1576 ಜನಕ್ಕೆ ನಾವು ECG ಮಾಡಿದ್ದೀವಿ. ಅಂದರೆ 1ನೇ ತಾರೀಕಿಂದ ಇಲ್ಲಿವರೆಗೆ ಇದರಲ್ಲಿ ಸುಮಾರು 732 ಜನಕ್ಕೆ
ನಮಗೆ ಅವರು ಅಬ್ನಾರ್ಮಲ್ ಇ ಸಿ ಜಿ ಅಂತ ಬಂದಿದೆ. ಅದರಲ್ಲಿ 7 ಜನಕ್ಕೆ ಮಾತ್ರ ಸ್ಟೆಮಿ ಅಂತ ಬಂದಿದೆ. ಸ್ಟೆಮಿ ಅಂದರೆ ಅವರಿಗೆ ಪಾಸಿಟಿವ್, ಸ್ಟೆಮಿ ಪಾಸಿಟಿವ್ ಅಂತ. ಅಂದರೆ ಅವರಿಗೆ ಸಣ್ಣ ಮಟ್ಟದ ಹೃದಯಾಘಾತ ಆಗಿರೋ ಸಂಭವ ಇರ್ತದೆ ಅಂತ. ಸೊ ಅಂಥವ್ರನ್ನ ನಾವು ಯೂಶ್ವಲಿ ಹೈಯರ್ ಆಸ್ಪತ್ರೆಗೆ ರೆಫರ್ ಮಾಡಿರ್ತೀವಿ. ಅದರಲ್ಲಿ ಕನ್ಫರ್ಮ್ಡ್ MI ಕೇವಲ 2 ಇದ್ದಾವೆ. ಬಟ್ ಯಾವುದೇ ಡೆತ್ತು ಆ ಥರದ್ದು ಯಾವುದು ಆಗಿಲ್ಲ. ಸೊ ನಮ್ಮಲ್ಲಿ ಹಾರ್ಟ್ ಅಟ್ಯಾಕಿಂದ ಆಗಿರೋಂಥ ಡೆತ್ಸು ಇದುವರೆಗೂ 1ನೇ ತಾರೀಕಿಂದ ಇಲ್ಲಿವರೆಗೂ ಯಾವುದೂ ರಿಪೋರ್ಟ್ ಆಗಿಲ್ಲ. ಸರ್, ರಾಜ್ಯದ ನಾನಾ ಭಾಗಗಳು ಸರ್, ಇವಾಗ ಹಾಸನ ಆಗ್ಬೋದು ಮತ್ತು ಬೇರೆ ಕಡೆ ಇವತ್ತು ಹೆಚ್ಚಿನ ಪ್ರಕರಣಗಳು ಕಂಡು ಬರ್ತಾ ಇರೋಂಥ ಸರ್, ಅಂದರೆ ಹೃದಯಾಘಾತ ಪ್ರಕರಣ ಕಂಡು ಬರ್ತಾ ಇದೆ. ಅಂಥ ಪರಿಸ್ಥಿತಿ ಕೋಲಾರದಲ್ಲಿ ಏನು ಇದೆಯಾ ಸರ್ ಅಂತ? ಈಗ ಇಲ್ಲಿನ ಸನ್ನಿವೇಶ ನೋಡಿದ್ರೆ ನಮ್ಮಲ್ಲೇನು ಆ ಥರದ್ದು ರಿಪೋರ್ಟ್ ಆಗ್ತಿರೋದು ಕಂಡು ಬರ್ತಾ ಇಲ್ಲ. ಬಟ್ ಒಂದು ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಾವು ಹೇಳಬೇಕು ಅಂದರೆ ಪೋಸ್ಟ್ಮಾರ್ಟಮ್ ಆಗಲೇಬೇಕಾಗತ್ತೆ. ಯಾಕಂದರೆ ಸಡನ್ ಕಾಸ್ ಆಫ್ ಡೆತ್ಗೆ ಬೇರೆ ಬೇರೆ ರೀಸನ್ಸ್ ಇರ್ತೈತೆ. ಸೊ ನಮ್ಮಲ್ಲಿ ಕರೆಕ್ಟಾಗಿ ಆ ಥರದ್ದು ಯಾವುದಾದ್ರೂ ನಮ್ಗೆ ಡೌಟ್ ಇದ್ದು ಅವ್ರಿಗೆ ನಾವು ಪೋಸ್ಟ್ಮಾರ್ಟಮ್ ಮಾಡಿ ಅದರಲ್ಲೇನಾದರೂ ಹಾರ್ಟದ ಪ್ರಾಬ್ಲಮ್ ಇದೆ ಅಂತ ಏನಾದರೂ ತಿಳಿದು MI ಆಗಿದೆ ಅಂತ ತಿಳಿದ್ರೆ ಮಾತ್ರ ನಾವು ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹಠಾತ್ ನಿಧನಗಳಿಗೆ ಬೇರೆ ಬೇರೆ ಕಾರಣಗಳು ಸಹ ಇರ್ತವೆ. ಸರ್, ಬಹುತೇಕ ಕಡೆ ಸರ್ ಈಗ ಜನರಲ್ಲಿ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ. ಅಂದರೆ ಎಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಜನ ECGಗೆ ಮೊರೆ ಹೋಗ್ತಾರೆ ಅಂತ ಸರ್. ಈಗ ಕೋಲಾರದಲ್ಲಿ ಆ ಥರ ಏನಾದರೂ ಬರ್ತಾಯಿದ್ದಾರೆ ಸರ್ ಜಾಸ್ತಿ ಜನ ಅಂತ? ನಮ್ಮ ಅಂಕಿಅಂಶಗಳು ಗಮನಿಸಿದಾಗ ಕಳೆದ 6 ತಿಂಗಳಿಂದ ಏನು ಅಂಕಿಅಂಶಗಳಿದೆ ಆಲ್ಮೋಸ್ಟ್ ಸೇಮ್ ಅದೇ ಥರದ್ದೇ ಕಂಡು ಬರ್ತಾ ಇದೆ. ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಖಾಸಗಿ ಆಸ್ಪತ್ರೆಗಳಲ್ಲಿ ECGದು ನಮಗೆ ಡೀಟೇಲ್ಸ್ ಸಿಗೋದಿಲ್ಲ. RL ಜಾಲಪ್ಪ ನಾರಾಯಣ ಹೃದಯಾಲಯ ಅಲ್ಲಿಂದ ಮಾತ್ರ ನಮಗೆ ಡೇಟಾ ಸಿಗುತ್ತೆ. ಅಲ್ಲೂ ಏನು ಹೆಚ್ಚಿನ ಪ್ರಕರಣಗಳೇನು ಕಂಡು ಬಂದಿರೋದಿಲ್ಲ ಅಂತ ಅವರು ಸಹ ವರದಿ ನೀಡಿರ್ತಾರೆ. ಸರ್, ನಮ್ಮಲ್ಲಿ ಸರ್ ಇತ್ತೀಚೆಗೆ ಒಂದು 15-20 ದಿನದಲ್ಲಿ ಸರ್ ಯಾವುದನ್ನ ಡೆತ್ ಆಗಿದೆ ಸರ್, ಅಂದರೆ ಯುವಜನತೆ ಯಾರನ್ನ ಡೆತ್ ಆಗಿದೆ ಸರ್ ಹಾರ್ಟ್ ಅಟ್ಯಾಕಿಂದ ಏನಾದರೂ ಅಂತ? ಇಲ್ಲ, ಹೃದಯಾಘಾತದಿಂದ ಮರಣ ಹೊಂದಿರುವಂಥ ಪ್ರಕರಣಗಳು ನಮಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೂ ವರದಿ ಆಗಿರೋದಿಲ್ಲ. ಸರ್, ಸದ್ಯದ ಮಟ್ಟಿಗೆ ಸರ್ ಅಂದರೆ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಈಗ ಸಾಕಷ್ಟು ಮಂದಿ ECG ಮಾಡೋದಕ್ಕೆ ಮುಂದೆ ಆಗ್ತಾರೆ ಸರ್. ಅಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ಬೋದು ಮತ್ತು ಬೇರೆ ಬೇರೆ ಯಾವುದೋ ಗಂಡು ಬಂದ ತಕ್ಷಣ ECG ಮಾಡೋದಕ್ಕೆ ಮುಂದೆ ಆಗ್ತಾಯಿದೆ ಸರ್. ಅದಕ್ಕೆ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಈಗ ನೋಡಿ, ಈ ಥರ ಹಠಾತ್ ಅಂದರೆ MI ಆಗಲಿಕ್ಕೆ ಕಾರಣಗಳು ಒಂದು ಸಕ್ಕರೆ ಕಾಯಿಲೆ, ಅಧಿಕ ಒತ್ತಡ ಅಂದರೆ BP, ಶುಗರು, ಆಲ್ಕೋಹಾಲ್ ಕನ್ಸಂಪ್ಷನ್ನು, ಸ್ಮೋಕಿಂಗು ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲು ಇವೆಲ್ಲ ಪ್ರಮುಖ ಕಾರಣಗಳಾಗಿರ್ತವೆ. ಸೊ ಸಾರ್ವಜನಿಕರು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಾಗತ್ತೆ. ಎಸ್ಪೆಷಲಿ ಸ್ಮೋಕಿಂಗ್ ಈಸ್ ವೆರಿ ಡೇಂಜರಸ್ಸು. ಹಾಗಾಗಿ ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು. ಆಲ್ಕೋಹಾಲ್ ಕನ್ಸಂಪ್ಷನ್ ಕಡಿಮೆ ಮಾಡಬೇಕು. ಫ್ಯಾಟಿ ಏನು ಐಟಮ್ಸ್ ಇದ್ದಾವೆ ಅದನ್ನು ಅವಾಯ್ಡ್ ಮಾಡಬೇಕು. ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು ಸ್ವಲ್ಪ ಎಕ್ಸಸೈಸ್, ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು, ಎಕ್ಸಸೈಸ್ ಮಾಡಬೇಕು. ಪ್ರತಿ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ತಮ್ಮ ಹೃದಯದ ಇದನ್ನು ಚೆಕ್ ಮಾಡಿಸ್ಕೊಳ್ಳೋದ್ರ ಮುಖಾಂತರ ಅವರು ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸರ್ಕಾರ ಸಹ ಇದ್ರ ಬಗ್ಗೆ ಒಂದು ಮಾರ್ಗಸೂಚಿನ ಹೊರಡಿಸೋ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಸರ್ಕಾರ ಹೊರಡಿಸಿರೋ ಮಾರ್ಗಸೂಚಿನಲ್ಲಿ ಅನ್ಯೂಶುವಲ್ ಡೆತ್ ಆದರೆ ಅದನ್ನು ನೋಟಿಫೈಬಲ್ ಡೆತ್ ಅಂತ ಆರ್ಡರ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದಾದ್ರೂ ಈ ಥರ ಡೆತ್ ಆದರೆ ಅದನ್ನು ನಾವು ನೋಟಿಫೈ ಮಾಡಬೇಕಾಗತ್ತೆ. ನೋಟಿಫೈ ಮಾಡ್ತೀವಿ ಸಹ. ಮತ್ತು ಯೂಶ್ವಲಿ ಪೋಸ್ಟ್ಮಾರ್ಟಮ್ ಆಗದೆ ನಾವದು ಹಾರ್ಟ್ ಅಟ್ಯಾಕಿಂದ ಡೆತ್ ಆಗಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಸಾರ್ವಜನಿಕರು ಒತ್ತಡದ ಜೀವನ ಶೈಲಿನ ಬದಲಿಸ್ಕೋಬೇಕು. ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ನು, ಸ್ಮೋಕಿಂಗು, ಶುಗರು ಮತ್ತು BPನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಇಷ್ಟೆಲ್ಲ ಮಾಡಿದ್ರೆ ಹಾರ್ಟ್ ಅಟ್ಯಾಕಿಂದ ಅವರು ರಕ್ಷಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತೈತೆ. ಇವಿಷ್ಟು DS ಜಗದೀಶ್ ಅವರ ಮಾತಾಡಿರೋದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಕೋಲಾರದಲ್ಲಿ ECG ಮಾಡುವಂಥ ಜನರು ಸಹ ಕಡಿಮೆ ಆಗಿರೋಂಥದ್ದು. ನಾರ್ಮಲ್ಲಾಗಿ ಏನು ಪ್ರತಿದಿನ ಹೇಗೆ ನಡೀತಾ ಇದೆಯೋ ಅದೇ ರೀತಿ ನಡೀತಾ ಇದೆ ಎಂಬುದು ಏನು ಜಗದೀಶ್ ಅವರ ಮಾತಾಡಿರೋದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.